ನೀವು ನೋಡ್ಬೋದು ಈ ನಮ್ಮ ದೇಶೀಯ ತಳಿಗೆ ಇದನ್ನ ಹಂಪ್ ಅಂತಾರೆ. ಇದು ತುಂಬಾ ಜಾಸ್ತಿ ಇರುತ್ತೆ. ಇದು ಬಂದು ಇದಕ್ಕೆ ಸೂರ್ಯಕೇತು ನಾಡಿ ಅಂತ ಕೂಡ ಅಂತಾರೆ. ಸೂರ್ಯಕೇತು ನಾಡಿ ಇದು ಬಂದು ನಿಮಗೆ ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣನ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಈ ಅಟ್ಮಾಸ್ಫಿಯರಿಕ್ ಮೆಡಿಸಿನಲ್ ಎಸೆನ್ಸ್ ಏನಿರುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇದಕ್ಕಂತ ಬರ್ತಾ ಹಾಲು ಮತ್ತೆ ಇದ್ರದ್ದು ಸಗಣಿ ಗಂಜಲದಲ್ಲಿ ಅದ್ರ ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಹಂಗಾಗಿ ಇದರಲ್ಲಿರೋ ಸೂರ್ಯಕೇತು ನಾಡಿ ಅಡರಿಗೆ ಡೈರೆಕ್ಟಾಗಿ ಇಂಟರ್ಸೆಕ್ಟ್ ಆಗಿದೆ. ನಿಮಗೆ ಕ್ವಾಲಿಟಿ ಮಿಲ್ಕ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇದು ತುಂಬ ಯೋಗ್ಯವಾದ ಹಸು. ಎಲ್ಲರಿಗೂ ನಮಸ್ಕಾರ, ನಾನು ಪವನ್ ಗೌಡ. ಇಂದು ನಾವು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ನಡೆಯುತ್ತಿರುವ ಸ್ವದೇಶಿ ಮೇಳಕ್ಕೆ ಬಂದಿದ್ದೀವಿ. ಸ್ವದೇಶಿ ಮೇಳದಲ್ಲಿ ನಮ್ಮ ದೇಶೀಯ ತಳಿಗಳನ್ನ ಪ್ರಮುಖವಾಗಿ ಕಟ್ಟಿದ್ದಾರೆ. ಸೊ ನಮ್ಮ ದೇಶೀಯ ತಳಿಗಳನ್ನ ಕಟ್ಟೋದ್ರಿಂದ ನಮ್ಮ ದೇಶೀಯ ತಳಿಯಿಂದ ಏನೇನು ಅನುಕೂಲ ಆಗುತ್ತೆ, ಏನು ಕಟ್ಟಿದ್ದಾರೆ, ಅದರಿಂದ ಏನೇನು ಉಪಯೋಗ ಇದೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ರೈತರನ್ನ ಕೇಳಿ, ರೈತರನ್ನ ಮಾತಾಡಿಸಿ ಈ ವಿಡಿಯೋದಲ್ಲಿ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ಪವನ್ ಗೌಡ. ಇವತ್ತು ನಾವು ಸ್ವದೇಶಿ ಮೇಳದಲ್ಲಿ ಇದ್ದೀವಿ ಅಂತ ಆಗಲೇ ಹೇಳಿದೆ. ಸ್ವದೇಶಿ ಮೇಳದಲ್ಲಿ ನಮ್ಮ ದೇಶೀಯ ತಳಿಗಳನ್ನ ಪ್ರಮುಖವಾಗಿ ಕಟ್ಟಿದ್ದಾರೆ. ಏನಕ್ಕೆ ಕಟ್ಟಿದ್ದಾರೆ, ಏನು ಎಂಟು ಹಸುಗಳ ಪರಿಚಯ ಆಗಿರ್ಬೋದು ಎಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮೇನಾಗಿ ಗಿರಸ್ ತಳಿಗಳನ್ನ ಮೇನಾಗಿ ಮುಂದೆ ಕಟ್ಟಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ರೈತರಿದ್ದಾರೆ ನಮ್ಮ ಜೊತೆ, ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪ್ರಶಾಂತ್ ಅಂತ, ಶ್ರೀಗೌರಿ ಆರ್ಗ್ಯಾನಿಕ್ಸಿಂದ. ನಮ್ಮದು ಫಾರ್ಮ್ ಹೌಸ್ ಬರೋದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು ಬುಕ್ಕನಕೆರೆ ಹೋಬಳಿ ಕುರುಬಳ್ಳಿ ಅನ್ನೋದ್ರಲ್ಲಿ ನಮ್ಮ ಫಾರ್ಮ್ ಬರುತ್ತೆ. ಭೂ ವರನಾಥ ಲಕ್ಷ್ಮೀ ಸಮೇತ ಭೂ ವರನಾಥ ದೇವಸ್ಥಾನಕ್ಕೆ ನಮ್ಮದು ನಿಯರ್ ಬೈ ಇದೆ 2 ಕಿಲೋಮೀಟರ್ಸು. ನಾವು ಗಿರ್ರಸುಗಳು ಬ್ರೀಡಿಂಗ್ ಮಾಡ್ತಿದ್ದೀವಿ ಮತ್ತು ಮಿಲ್ಕ್ನ ಮೌಲ್ಯವರ್ಧನೆ ಮಾಡ್ತಿದ್ದೀವಿ. ಒನ್ ಟೈಮ್ದು ಮಿಲ್ಕು ಬಂದು ಡೈರೆಕ್ಟ್ ಕಸ್ಟಮರಿಗೆ ಮೈಸೂರಲ್ಲಿ ಕೊಡ್ತೀವಿ. ಇನ್ನೊಂದು ಟೈಮ್ ಬಂದು ಮಿಲ್ಕು, ಪನ್ನೀರು. ಸೊ A2 ಮಿಲ್ಕಲ್ಲಿ ಪನ್ನೀರ್ ಮಾಡ್ತಿರೋದೇ ಶ್ರೀಗೌರಿ ಆರ್ಗ್ಯಾನಿಕ್ಸು ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ಥರದ್ದು ಪ್ರಾಡಕ್ಟ್ಸ್ಗಳನ್ನ ಮಾಡ್ತೀವಿ. ಇದು ನಮ್ಮ ಬ್ರೀಡಿಂಗ್ ಬುಲ್ಲು. ಹೌದಾ? ಸೊ ಇಲ್ಲಿ ನೋಡ್ಬೋದು, ಇದು ರುದ್ರಮ್ ಅಂತ, ನಮ್ಮ ರುದ್ರಮ್ ಅಂತ ಇವ್ನ ನೇಮು. ಇದನ್ನು ನಾವು ಬ್ರೀಡಿಂಗಿಗೆ ಯೂಸ್ ಮಾಡ್ತಿದ್ದೀವಿ. ಸೊ ಈ ಸ್ವದೇಶಿ ಮೇಳದಲ್ಲಿ ಗಿರ್ರಲ್ಲದೆ ತುಂಬ ವೆರೈಟೀಸು ನಮ್ಮ ನಮ್ಮ ಇಂಡಿಯದ್ದು ಎಲ್ಲ ವೆರೈಟೀಸ್ ಇಲ್ಲಿದೆ. ಕಂಪ್ಲೀಟಾಗಿ ನಮ್ಮ ದೇಶೀಯ ತಳಿಗಳು ಯಾವ ಇದೆ, ನಮ್ಮ ದೇಶೀಯ ತಳಿಗಳೆಲ್ಲ ಇದೆಯಾ ಸರ್ ಇಲ್ಲಿ? ಒಂದು 2-3 ಮಿಸ್ ಆಗಿದೆ. ನಮ್ಮ ದೇಶೀಯ ತಳಿ ಅಂದರೆ 39 ತಳಿ ಇದೆ. 39 ತಳಿಯಲ್ಲಿ ಇಲ್ಲಿ ಒಂದು 2-3 ಮಿಸ್ ಆಗಿದೆ, ಸ್ವಲ್ಪನೇ ಮಿಸ್ ಆಗಿದೆ. ಅದು ಬಿಟ್ಟರೆ ಇಲ್ಲಿ ಮಲೆನಾಡು ಗಿಡ್ಡ, ಹಳ್ಳಿಕಾರು, ಮತ್ತು ನಿಮಗೆ ರಾಟಿ, ತಾರ್ಪಾರ್ಕರು, ಶಾಯಿವಾಲು ಈ ಥರದ್ದು ಮುಂತಾದ ಬ್ರೀಡ್ಗಳು ಇಲ್ಲಿ ಇದು ಮಾಡಿದ್ದಾರೆ. ಸರ್, ಇವು ಹಸು ಹಾಲಿಂದ ಸರ್ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಸರ್? ಇದು ನಮಗೆ ಮಿಲ್ಕಿಂಗಲ್ಲಿ ಬಂದು ದೇಸಿ ಹಸುವಿನಲ್ಲಿ ಗಿರ್ ಬಂದು ಒಂದು ಸ್ವಲ್ಪ ಹೈಯೆಸ್ಟ್ ಮಿಲ್ಕಿಂಗ್ ಇರ್ತದೆ. ಮತ್ತು ಮಿಲ್ಕಿಂಗ್ ಹೈಯೆಸ್ಟ್ ಇರೋದಲ್ದೇ ಅತಿ ಹೆಚ್ಚು ಸಪ್ಲಿಮೆಂಟ್ಸ್ ಇದರಲ್ಲಿ ದೊರಕುತ್ತೆ. ಸೊ ಇದು ನಾನು ಹೇಳ್ದಾಗೆ ಮೊದಲು ಒಂದು ಟೈಮ್ದು ಮಿಲ್ಕ್ ಬಂದು ನಮ್ಮದೇ ಬ್ರ್ಯಾಂಡಲ್ಲಿ, ಶ್ರೀಗೌರಿ ಆರ್ಗ್ಯಾನಿಕ್ ಬ್ರ್ಯಾಂಡಲ್ಲಿ ಮೈಸೂರಲ್ಲಿ ಡೋರ್ ಟು ಡೆಲಿವರಿ ಮತ್ತು ಆರ್ಗ್ಯಾನಿಕ್ ಸ್ಟೋರ್ಗಳು ಈ ಥರ ಜಾಗಗಳಿಗೆ ಕೊಡ್ತೀವಿ. ಇನ್ನೊಂದು ಟೈಮ್ ಬಂದು ದೇಸಿ ಹಸುವಿನ ತುಪ್ಪ ಬಿಲೋನ ಮೆಥಡಲ್ಲಿ ಮಾಡಿ ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀವಿ. ಮತ್ತು ಆಲ್ ಓವರ್ ಇಂಡಿಯಾ ಥ್ರೂ ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಯಾರಿಗಾರು ಬೇಕಾ. ನೀವು ತುಪ್ಪ ಆಗಿರ್ಬೋದು ಎಲ್ಲ ಡೆಲಿವರಿ ಮಾಡ್ತೀರಾ ಸರ್? ಹೌದು, ಥ್ರೂ ಕೊರಿಯರ್ ನಾವು ಆಲ್ ಓವರ್ ಇಂಡಿಯಾ. ವೀಕ್ಷಕರ, ನಿಮ್ಗೆ ಯಾರೋ ತುಪ್ಪ ಗಿರಲ್ವಾ? ಗಿರ್ ತುಪ್ಪ ಏನೋ ಆಗಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸರ್, ಏನು ಪ್ರೈಸ್ ಇದೆ ಸರ್? ನಮ್ಮದು ಸರ್ MRP ಬಂದು 2200 ಇದೆ. ಡೈರೆಕ್ಟ್ ಕಸ್ಟಮರಿಗೆ ಡೆಲಿವರಿ ಫ್ರೀ ಕೊಡ್ತೀವಿ. ಆಲ್ ಓವರ್ ಇಂಡಿಯಾ ನಾವು ಥ್ರೂ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಸರ್, ಇದರಿಂದ ಹಾಲಿಂದ ಸರ್ ಏನೇನು ಮಹತ್ವ ಇದೆ ಸರ್? ಹಾಲಿನ ಮಹತ್ವ ಅಂದರೆ ಇದು ನೀವು ನೋಡ್ಬೋದು, ಈ ನಮ್ಮ ದೇಶೀಯ ತಳಿಗೆ ಇದನ್ನ ಹಂಪ್ ಅಂತಾರೆ. ಇದು ತುಂಬ ಜಾಸ್ತಿ ಇರುತ್ತೆ. ಇದು ಬಂದು ಇದಕ್ಕೆ ಸೂರ್ಯಕೇತು ನಾಡಿ ಅಂತ ಕೂಡ ಅಂತಾರೆ. ಸೂರ್ಯಕೇತು ನಾಡಿ ಇದು ಬಂದು ನಿಮಗೆ ಸನ್ಲೈಟ್ ಅಂದರೆ ಸೂರ್ಯನ ಕಿರಣನ ಅಬ್ಸರ್ವ್ ಮಾಡಿಕೊಂಡು ಮತ್ತು ಈ ಅಟ್ಮಾಸ್ಫಿಯರಿಕ್ ಮೆಡಿಸಿನಲ್ ಎಸೆನ್ಸ್ ಏನಿರುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇದಕ್ಕಂತ ಬರ್ತಾ ಹಾಲು ಮತ್ತು ಇದ್ರದ್ದು ಸಗಣಿ ಗಂಜಲದಲ್ಲಿ ಅದ್ರ ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಹಂಗಾಗಿ ಇದರಲ್ಲಿರೋ ಸೂರ್ಯಕೇತು ನಾಡಿ ಅಡರಿಗೆ ಡೈರೆಕ್ಟಾಗಿ ಇಂಟರ್ಸೆಕ್ಟ್ ಆಗಿದೆ. ನಿಮಗೆ ಕ್ವಾಲಿಟಿ ಮಿಲ್ಕ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇದು ತುಂಬ ಯೋಗ್ಯವಾದ ಹಸು. ನಮಗೆ ಹಳ್ಳಿಕಾರು, ಮಲೆನಾಡು ಗಿಡ್ಡ ಇವು ಕೂಡ ಹಾಲು ಬರ್ತವೆ, ಆದರೆ ಅದ್ರ ಪ್ರಮಾಣ ಕಮ್ಮಿ ಇರುತ್ತೆ. ಅದರಲ್ಲಿ ಮಿಲ್ಕ್ನಿಂದ ಏನು ಕಮರ್ಷಿಯಲ್ ಆಕ್ಟಿವಿಟೀಸ್ ಬರೋಲ್ಲ. ಅತಿ ಹೆಚ್ಚು ಹಾಲು ಕೊಡೋದು ಗಿರ್ ಅಂತ ಹೇಳ್ಬೋದು. ಮತ್ತು ಅತಿ ಹೆಚ್ಚು ಹಾಲು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಹಾಲು ಕೊಡುತ್ತೆ ಅಷ್ಟು ಹಾಲು ಪರಿಶುದ್ಧವಾಗಿ ತುಂಬ ನ್ಯೂಟ್ರಿಯೆಂಟ್ಸ್, ಎನ್ರಿಚ್ ನ್ಯೂಟ್ರಿಯೆಂಟ್ಸ್ ಜೊತೆಯಲ್ಲಿ ಬರೋದು ಈ ಗಿರ್ ಹಸುವಿನ ಹಾಲು ಅಂತ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡೋದಾದ್ರೆ ಹೇಳ್ಬೋದು. ನಮ್ಗೆ ಸರ್, ಈಗ ಹಾಲಾಯಿತು ಸರ್, ಗೋಮೂತ್ರ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಅದರಿಂದ ಏನೇನು ಮಾಡ್ತೀರಾ? ಈಗ ನಾವು ಸಗಣಿ ಮತ್ತು ಗೋಮೂತ್ರದಿಂದ ಬೆರಣಿ, ಧೂಪ, ದೀಪ ಅದೆಲ್ಲ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಸೊ ಅದಕ್ಕಿನ್ನೂ ನಾವು ಒಂದಷ್ಟು ಗೈಡ್ಲೈನ್ಸ್ ಕಮ್ಮಿ ಇದೆ ನಮಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಚ್ ಮಾಡ್ತಿದ್ದೀವಿ. ಈಗ ನಮ್ಮದು ಕಂಪ್ಲೀಟ್ ಇದು ಇರೋದ್ರಿಂದ ನಮ್ಮ ಲ್ಯಾಂಡ್ಗಳಿಗೆ ಬೇರೆ ಬೇರೆ ಇದಕ್ಕೆಲ್ಲ ಸಗಣಿ ಗಂಜಲ ಎಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವು ಇದಕ್ಕೆ ಕೊಡ್ತಕ್ಕಂಥ ಫುಡ್ಡು ಕೂಡ ಕಂಪ್ಲೀಟ್ ಇದರಿಂದ ಏನು ಸಗಣಿ ಗಂಜಲ ಬರ್ತದೆ ಇದರಿಂದ ಯೂಸ್ ಮಾಡಿರೋ ಫುಡ್ಡಲ್ಲೇ ನಾವು ಈ ಹಸುಗಳಿಗೆ ಬೆಳೆಸಿಕಂಥ ಹುಲ್ಲು ಮತ್ತು ಇದರಿಂದ ಬೆಳೆದು ಜೋಳ ಎಲ್ಲ ಬೆಳ್ಕೊಂಡು ನಾವೇ ಒಂದು ಚಿಕ್ಕದಾಗಿ ಒಂದು ಫ್ಯಾಕ್ಟ್ರಿ ಥರ ಮಾಡಿಕೊಂಡು ಎಲ್ಲೂ ಹೊರಗಡೆ ಕಮರ್ಷಿಯಲಿ ಎಲ್ಲೂ ಬೈ ಮಾಡದೆ ಫೀಡು, ಪ್ಯಾಲೆಟ್ಸು ಏನು ಕೊಡದೆ ಸಾವಯವ ಗೊಬ್ಬರ ಯೂಸ್ ಮಾಡಿ ಅದನ್ನು ನಾವು ನಮ್ಮ ಹಸುಗಳಿಗೆ ಫೀಡ್ ಮಾಡ್ತಾ ಇದ್ದೀವಿ.
ಸೊ 100% ಸಾವಯವ ಹಾಲನ್ನೇ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಸೊ ವೀಕ್ಷಕರೇ, ಕಂಪ್ಲೀಟ್ ಆಗಿ ನಮ್ಮ ದೇಶೀಯ ತಳಿಯಲ್ಲಿ ಏನೇನು ಸಿಗೋದು, ಗೋಮೂತ್ರ ಆಗಿರ್ಬೋದು, ಹಾಲಾಗಿರ್ಬೋದು, ಏನೂ ಅನನುಕೂಲ ಇಲ್ಲ, ಎಲ್ಲ ಅನುಕೂಲನೇ ಇದೆ ಅಂತ ಹೇಳ್ತಾರೆ. ಸೊ ಗಿರ್ ನೋಡಿದ್ದೀವಿ, ಮುಂದೆ ಏನೇನು ತಳಿ ಇದೆ ಎಲ್ಲ ನೋಡ್ತಾ ಹೋಗೋಣ. ಸರ್, ನಿಮ್ಮ ಗೋಶಾಲೆ ಬಗ್ಗೆ ಹೇಳಿ ಸರ್. ನಮ್ಮದು ಬಂದು ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ. ನಾನು ಮೊದಲು ಹೇಳ್ದಾಗೇ ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು ಬೂಕುನ್ಕೆರೆ ಹೋಬಳಿ ಕುರುಬಾಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸೇಲ್ ಎಲ್ಲ ಮಾಡ್ತೀರಾ ಸರ್? ಈ ತಳಿನ ನಾವು ಅದೇ ಈಗ ಯಾರಾದರೂ 1-2 ಮನೆಗಳಿಗೆ ಬೇಕು ಅಂದವರಿಗೆ ಕೊಡ್ತೀವಿ. ಮತ್ತೆ ಅದಾದ ನಂತರ ಈಗ ಮಠಗಳಿಗೆಲ್ಲ ದಾನ ಕೊಡೋದಕ್ಕೆ ಆಲ್ಮೋಸ್ಟ್ ಈ ಹಸುಗಳನ್ನ ಯೂಸ್ ಮಾಡ್ತಾರೆ. ಅಂಥವರಿಗೆ 1-2 ಬೇಕು ಅಂದರೆ ನಮ್ಮ ಫಾರ್ಮಲ್ಲಿ ಇರೋಂಥ ಹಸುಗಳು, ಇಲ್ಲ ನಮಗೆ ಬರಬೇಕಾದ್ರೆ ಹಸುಗಳು ಅವರಿಗೆ 1-2 ಹಸುಗಳನ್ನ ಕೊಡ್ತೀವಿ. ಇದ್ರೂ ತಗೋತೀವಿ ಸರ್. ನಿಮ್ಗೆ ಸಾಕಾಗಿಲ್ಲ, ನಿಮ್ಗೇನು ಮಾಡೋಕ್ಕಾಗಿಲ್ಲ ಅಂದರೆ ತಗೋತೀವಿ. ತಗೊಳ್ತೀವಿ ಸರ್, ತಗೊಳ್ತೀವಿ. ನಮ್ಮ ಹತ್ರ ಆ್ಯಕ್ಚುಲಿ ಗಿರ್ ಬ್ರೀಡಿಂಗ್ ಮಾಡ್ತಿರೋದ್ರಿಂದ ಗಿರ್ ಇದ್ರೆ ಆಬ್ವಿಯಸ್ಲಿ ತಗೊಳ್ತೀವಿ. ಸೊ ವೀಕ್ಷಕರೇ, ನಿಮ್ಮ ಹಳ್ಳಿ ನಿಮಗೆ ಹಸುಗಳು ತಗೋಬೇಕು ಅಂತಂದರೆ, ಗಿರ್ ಹಸುಗಳನ್ನ ಬೇಕು ಅಂತಂದರೆ ಇವ್ರ ನಂಬರ್ನ ಕೊಡ್ತೀನಿ, ಇವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಲವೊಬ್ರು ಸಾಕಾಗ್ದೇನೆ ಕೊಟ್ಬಿಡೋರಿಗೆ ಒಂಥರ ಗೋಶಾಲೆ ಅಂತ ಹೇಳ್ಬೋದು. ಇವರು ಕೊಟ್ಟರೆ ಇವ್ರು ಸಾಕ್ತಾರೆ ಅಂತ ಹೇಳ್ತವ್ರೆ. ಸಾಕ್ತೀವಿ, ಮತ್ತೆ ಅದಕ್ಕೆ ಏನು ಬೆಲೆ ಇರುತ್ತೆ ಆ ಬೆಲೆನೇ ಕೊಟ್ಟು ತಗೊಳ್ತೀವಿ. ಫ್ರೀಯಾಗಿ ಏನು ತಗೊಳ್ಳಲ್ಲ. ಅದಕ್ಕೆ ಏನು ಬೆಲೆ ಇದೆ, ಏನು ಬೆಲೆ ಇದೆ ಹಸು ಬೆಲೆ ಕೊಟ್ಟು ನಾವು ನಮ್ಮ ಗೋಶಾಲೆ ಕರ್ಕೊಂಡು ಹೋಗ್ತೀವಿ. ಆ ಥರ. ಸರ್, ನೆಕ್ಸ್ಟ್ ಯಾವ ತಳಿ ಇದೆಲ್ಲ ನೋಡ್ತಾ ಹೋಗೋಣ. ಅದು ನಮ್ಮ ಕರ್ನಾಟಕದ ತಳಿ ಹಳ್ಳಿಕಾರು, ದೇಶೀಯ ತಳಿ. ದೇಶೀಯ ತಳಿ. ನಮ್ಮ ದೇಶೀಯ ತಳಿ ನಮ್ಮ ಕರ್ನಾಟಕದ ಬ್ರೀಡು. ಅದ್ರ ಮಗ ಇದು ಮೇಲು, ಇದು ಅವ್ರ ತಾಯಿ. ಇದು ಬಂದು ಈ ಹಸುನ ನೀವು ರಾಟಿ ಅಂತ ಹೇಳ್ತಾರೆ. ಅದು ಸರ್ ರಾಟಿ 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 ರಾಜಸ್ಥಾನ್ ಭಾಗದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಇದು ನಮ್ಮ ಕರ್ನಾಟಕದ ಬ್ರೀಡೇನೆ. ಇದನ್ನ ನಾವು ಬರ್ಗೂರ್ ಅಂತ ಹೇಳ್ತಾರೆ ಈ ಹಸುನ. ಬರ್ಗೂರ್ ಅಂತ. ಇದು ಮಲ್ನಾಡ್ ಗಿಡ್ಡ ಮೇಲು. ಇದು ಬಂದು ನಿಮಗೆ ಮಲ್ನಾಡ್ ಗಿಡ್ಡ ನೋಡ್ಬೋದು. ಇದನ್ನ ಮಲ್ನಾಡ್ ಗಿಡ್ಡ ಇದು ಮೇಲಿದು ಓರಿ. ಅದು ಬಂದು ನಿಮಗೆ ಪುಂಗ್ನೂರು ಮತ್ತು ಮಲ್ನಾಡ್ ಗಿಡ್ಡ ಒಂದು ಸ್ವಲ್ಪ ಕ್ರಾಸ್ ಇದೆ. ಅದು ನಿಮಗೆ ಪುಂಗ್ನೂರು. ಲಾಸ್ಟ್ ಬಂದು ಅದು ಒಂಗೋಲ್ ಥರ ಇದೆಯಲ್ಲ, ಅದು ಮಲ್ನಾಡ್ ಗಿಡ್ಡ, ಸಾರಿ ಅದಕ್ಕೆ ಪುಂಗ್ನೂರಿಗೆ ಒಂಗೋಲ್ ಕ್ರಾಸ್ ಆಗಿದೆ ಅನಿಸುತ್ತೆ. ಅದು ನಿಮಗೆ ಒಂಗೋಲ್ ಅಂತಲೇ ಹೇಳ್ಬೋದು. ಅದನ್ನು ಇನ್ನೂ ಹೈಟ್ ಬರ್ತದೆ ಒಂಗೋಲು. ಸೊ ಅದು ನಿಮಗೆ ತಾರ್ ಪಾರ್ಕರು ವೈಟ್ ಇದೆಯಲ್ಲ, ಸೆಕೆಂಡ್ ಬಂದು ಲಾಸ್ಟಿಂದ ಅದು ತಾರ್ ಪಾರ್ಕರ್. ಆ ಕಡೆ ಬಂದು ನಿಮಗೆ ಶಾಯಿವಾಲ್. ಸರ್, ನೀವು ಈ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಇದು ಮಾಡ್ತಿದ್ದೀರಾ ಸರ್? ನಾವು ಈ ಫೀಲ್ಡಲ್ಲಿ 3 ಇಯರ್ಸಿಂದ ಇದ್ದೀವಿ. ನಾವು ಅಂದರೆ ಮೀನ್ಸ್ ಈ ಥರ ಫಾರ್ಮಿಂಗ್ ಮಾಡಿಕೊಂಡು ಮತ್ತು ನಮ್ಮದೇ ಓನ್ ಪ್ರಾಡಕ್ಟ್ಸ್ ಎಲ್ಲ ಇದನ್ನು ಮಾಡಿಕೊಂಡು ನಮ್ಮದು ಕಂಪ್ನಿ ರಿಜಿಸ್ಟರ್ ಆಗೇ 2 ಇಯರ್ಸ್ ಆಗಿದೆ. 3 ಇಯರ್ಸಿಂದ ನಾವು ಈ ಫೀಲ್ಡಲ್ಲಿ ಇದ್ದೀವಿ. ಸರ್, ನಿಮಗೆ ಅನುಭವ ಎಲ್ಲ ಯಾವ ಥರ ಬಂತು ಇದ್ರ ಮೇಲೆ? ನಾನು ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋದು. ಸೊ ನಮ್ಮ ತಂದೆ ರೈತರಾಗಿರೋದ್ರಿಂದ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಈ ಥರ ಅಗ್ರಿಕಲ್ಚರ್ ಬಗ್ಗೆ ಮತ್ತು ಹಸು ಸಾಗಾಣಿಕೆ ಬಗ್ಗೆ ಆಸಕ್ತಿ ಇರೋದ್ರಿಂದ ಕಂಪ್ಲೀಟ್ ನಾವು ಎಜುಕೇಷನ್ ಎಲ್ಲ ಮುಗಿದ ಮೇಲೆ ಇದ್ರ ಮೇಲೇ ತೊಡಗಿಸ್ಕೊಂಡಿದ್ದೀವಿ ಇದನ್ನು. ಸರ್, ಇನ್ನು ಇಲ್ಲಿಗೆ ಬರಬೇಕಾದ್ರೆ ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವ ಥರ ತಗೊಂಡ್ರಿ, ಏನು ಎಂತು? ಇಲ್ಲಿಗೆ ಬರಬೇಕು ಅಂದರೆ ಏನಿಲ್ಲ, ಈಗ ನಾವು ಆ್ಯಕ್ಚುಲಿ ನಾವು ಮಾಡ್ತಿರೋದೆಲ್ಲ ಸ್ವದೇಶಿ ರಿಲೇಟೆಡೇ ಇದೆಯಲ್ಲ. ಹಾಗಾಗಿ ಸ್ವದೇಶಿ ಮೇಳ ನಡೀತಿದೆ ಅಂದರೆ ಇದು ನಮಗೆ ಒಳ್ಳೆ ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಹೌದು ಸರ್, ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ನಮ್ಮ ದೇಶೀಯ ತಳಿಗಳು ಆದಷ್ಟು ಸರ್ ಎಲ್ಲ ಜನತೆಗೆ ಪರಿಚಯ ಮಾಡ್ಕೊಡ್ಬೋದು. ನಮ್ಮ ದೇಶೀಯ ತಳಿದು ಅಂತ ದೇಶೀಯ ತಳಿನೂ ಪರಿಚಯ ಮಾಡ್ಕೊಡ್ಬೋದು. ಮತ್ತು ನಾವು ನಮ್ಮದೊಂದು ಏನು ಮಾರ್ಕೆಟಿಂಗ್ ಮಾಡ್ಕೋಬೇಕಾಗಿರುತ್ತೆ, ಮತ್ತು ನಮ್ಮದು ಬ್ರ್ಯಾಂಡಿಂಗ್ ಎಲ್ಲ ತಿಳಿಸ್ಬೇಕಾಗಿರುತ್ತೆ ಜನಗಳಿಗೆ. ಹಾಗಾಗಿ ನಮಗೆ ಇದೊಂದು ಒಳ್ಳೆ ಜಾಗ. ಯಾವಾಗಿಂದ ನಡೀತಿದೆ ಸರ್ ಇವತ್ತು? ಇದು ಬಂದು ಇವತ್ತಿಗೆ ನಿಮಗೆ 3 ಡೇಸ್ ಆಗಿದೆ. 3 ಡೇಸ್ ನಾಳೆ ನಾಳೆ ಎಂಡ್ ಆಗುತ್ತೆ. ಇದು ಇವತ್ತು 3 ಡೇಸ್ ಆಗಿದೆ. ಇದು 4 ಡೇಸ್ ಇದ್ದಿರೋದ್ರಿಂದ ಒಳ್ಳೆ ಪ್ಲಾಟ್ಫಾರ್ಮ್ ಅಂತೇಳಿ ಬಂದಿದ್ದೀವಿ. ಮಹಾರಾಜ ಗ್ರೌಂಡಲ್ಲಿ ನಡೀತಿದೆ ಇದು. ಸರ್, ಕಂಪ್ಲೀಟಾಗಿ ನಿಮ್ಮ ಮಾತಲ್ಲಿ ನಮ್ಮ ದೇಶೀಯ ತಳಿಗಳ ಬಗ್ಗೆ ಸರ್ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನನ್ನು ಕೇಳೋದಿದ್ರೆ ನೀವು ದೇಶೀಯ ತಳಿ ಯಾವುದೇ ಆಗಿರ್ಬೋದು, ವಿದೇಶಿಯ ತಳಿ HF ಜರ್ಸಿ ಅವೆಲ್ಲ ಸಾಕಿ ಹಾಲಲ್ಲಿ ಏನೂ ಕಂಟೆಂಟ್ ಇಲ್ಲ. ಸೊ ಹಾಲನ್ನ ನಾವು ಉಪಯೋಗಿಸೋದ್ರಿಂದ ನಮ್ಮ ಹೆಲ್ತಲ್ಲಿ ಏನು ಚೇಂಜಸ್ ಕಾಣಲ್ಲ. ನಮ್ಮ ಹೆಲ್ತೇ ಚೇಂಜ್ ಆಗ್ತದೆ ಹೊರತು ಬೇಡದೇ ಇರೋ ಥರ. ಸೊ ನಮ್ಮ ಇಂಟೆನ್ಷನ್ ಇಟ್ಕೊಂಡು ಹಾಲನ್ನ ಏನು ಯೂಸ್ ಮಾಡ್ತೀವಿ ಅದೆಲ್ಲ ಅದರಲ್ಲಿ ಫುಲ್ಫಿಲ್ ಆಗಲ್ಲ. ಸೊ ಯಾವುದು ನಮ್ಮ ದೇಶೀಯ ತಳಿ ಯಾವ್ಯಾವಿದೆ ಆ ದೇಶೀಯ ತಳಿ ಒತ್ತು ಕೊಟ್ಟು ದೇಶೀಯ ತಳಿ ಸಾಕಿ. ಮತ್ತು ಆದಷ್ಟು ನಮ್ಮ ಕರ್ನಾಟಕ ತಳಿಗಳು ಹಳ್ಳಿಕಾರು, ಮಲ್ನಾಡ್ ಗಿಡ್ಡ ಇದನ್ನು ಸಾಕೋದಕ್ಕೆ ಪ್ರಯತ್ನ ಪಡಿ. ಸೊ ಯಥೇಚ್ಚು ದೇಶೀಯ ತಳಿ ಸಾಕೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ದೇಶೀಯ ತಳಿ ಸಾಕಿ ಅಂತ ಹೇಳಲಿಕ್ಕೆ. ಸೊ ನೋಡೋದಲ್ಲ ವೀಕ್ಷಕರೇ, ಆದಷ್ಟು ನಮ್ಮ ದೇಶೀಯ ತಳಿಗಳನ್ನ ಸಾಕಿ, ನಮ್ಮ ದೇಶೀಯ ತಳಿಗಳನ್ನ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಿದ್ದೀವಿ. ಸೊ ಯುವ ರೈತರು ಸರ್, ನಿಮ್ಮ ಪ್ರಕಾರ ಯುವ ರೈತರು ಬರ್ತಾ ಇರ್ತಾರೆ ಸರ್, ಅವ್ರಿಗೆ ನನಗೆ ಇಷ್ಟಪಡ್ತೀರಾ ಸರ್? ಯುವ ರೈತರು ಬರ್ತಿರ್ತಾರೆ, ಏನಿಲ್ಲ, ಈ ಎಲ್ಲ ಯುವ ರೈತರುಗಳು ಬರಬೇಕು ಏನು ಈ ಫಾರ್ಮಿಂಗ್ ಇದಕ್ಕೆ. ಸೊ ಈ ಫಾರ್ಮಿಂಗ್ನ ಹೇಗೆ ಬೇಕಿರೋ ಟರ್ನ್ ಮಾಡ್ಬೋದು ನೀವು. ಏನು ರೈತನಾಗೇ ಇರಬೇಕಂತ ರೈತ ಆಂಟ್ರಪ್ರನರ್ ಬೇಕಾದ್ರೂ ಆಗ್ಬೋದು, ಅಂದರೆ ರೈತನೇ ಉದ್ಯಮಿ ಆಗ್ಬೋದು. ಅದೆಲ್ಲವೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಬರೋದಕ್ಕೂ ಮುಂಚೆ ನೀವು ಯಾವ ಫೀಲ್ಡಿಗೆ ಬರ್ತೀರಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೊಗೊಂಡು, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಫುಲ್ಫಿಲ್ ಆಗಿ ಮಾಹಿತಿ ತೊಗೊಂಡು ಅದಾದ ನಂತರ ಅದು ನೀವು ಈ
ಇದಕ್ಕೆ ಕಾಲಿಡಿ, ಯಾವುದೇ ಇದಾಗಿರ್ಬೋದು ನೀವು ಖಂಡಿತವಾಗ್ಲೂ ಸಕ್ಸಸ್ ಪಡಿತೀರಿ ಅಂತ ಸರ್ ಇದರಿಂದ ಇದು ಮೇನ್ ಪ್ರಾಫಿಟ್ ಎಲ್ಲ ಇದೆಯಾ ಸರ್? ಚೆನ್ನಾಗಿ ನಡೀತಿದೆಯಾ ಸರ್? ಪ್ರಾಫಿಟ್ಟು ಅಂತ ನಾವು ಸ್ಟಾರ್ಟ್ ಮಾಡಿದಾಗಲೇ ಹೇಳೋಕ್ಕಾಗಲ್ಲ. ಬಟ್ ನಾವು 3 ಇಯರ್ಸಿಂದ ಸ್ಟಾರ್ಟ್ ಮಾಡಿದಾಗ ಲಕ್ಷಾಂತರ ರೂಪಾಯಿ ತಿಂಗ್ಳುಗಟ್ಟಲೆ ನಾವೇನೇ ಇನ್ವೆಸ್ಟ್ ಮಾಡಿದ್ದೀವಿ. ಈಗ ಓಕೆ ಅಂದರೆ ಮೀನ್ಸ್ ನಮಗೆ ಬರ್ತಿರೋದು ಅಲ್ಲಿಗಲ್ಲಿಗೆ ಮ್ಯಾನೇಜ್ ಆಗ್ತಿದೆ, ಏನೂ ಇದಿಲ್ಲ. ಈಗಿಂದ ಕೈಯಿಂದೇನೂ ಈಗ ನಾವು ಆಗ್ತಿಲ್ಲ ಇದಕ್ಕೆ. ಓಕೆ ಓಕೆ ಸರ್, ನೋಡೋಲ್ಲ ವೀಕ್ಷಕರೇ, ಆದಷ್ಟು ನಮ್ಮ ದೇಶೀಯ ತಳಿಗಳನ್ನ ಸಾಕಿ ನಮ್ಮ ದೇಶೀಯ ತಳಿಗಳನ್ನ ಉಳಿಸಿ ಆಮೇಲೆ ನಮ್ಮ ಯುವ ರೈತರು ಬರ್ತಾ ಇರೋರಿಗೆ ಸರ್ ಎಕ್ಸ್ಪೀರಿಯನ್ಸ್ ಇರಲ್ಲ, ಅನುಭವ ಪಡೆದು ಮಾಹಿತಿ ಎಲ್ಲ ತಿಳ್ಕೊಂಡು ಆಮೇಲೆ ಈ ಫೀಲ್ಡ್ಗೆ ಬನ್ನಿ ಅಂತ ಹೇಳ್ತವ್ರೆ. ಸುಮಾರು ಜನ ಬಂದು ಕೈ ಸುಟ್ಕೊಂಡ್ರವ್ರು ಇದ್ದಾರೆ. ಅದರಿಂದ ಇವ್ರು ಹೇಳ್ತವ್ರೆ ಈ ಫೀಲ್ಡ್ಗೆ ಬರೋಕ್ಕೂ ಮುಂಚೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಂಡು ಎಲ್ಲ ಇದು ಮಾಡಿ ಅಂತ ಹೇಳ್ತಿದ್ದೀವಿ. ಪ್ಲಸ್ ಆರ್ ಮೈನಸ್ ಎಲ್ಲ ತಿಳ್ಕೊಂಡು ಕಾಲಿಡಿ. ಸರ್ ನಮ್ಮ ಗಿರ್ ಅಂತ ಹೇಳಿದ್ರಿ ಸರ್, ಅದು ಎಷ್ಟು ಲೀಟ್ರ್ ಎಷ್ಟು ಜಾಸ್ತಿ ಕೊಡುತ್ತೆ ಸರ್? ಗಿರ್ ಅಂದರೆ ಸರ್ ನಿಮಗೆ ಮಿನಿಮಮ್ ಅಂದರೆ ಒಂದು 2.5-3 ಲೀಟರ್ಸಿಂದ ಸ್ಟಾರ್ಟ್ ಆಗುತ್ತೆ. ಗಿರಲ್ಲಿ ವೆರೈಟೀಸ್ ಇದೆ. ಬಾಡ್ವಾ ಅಂತ ಬರುತ್ತೆ, ಭಾವನಗರ್ ಅಂತ ಬರುತ್ತೆ, ಜೆಸ್ಸನ್ ಅಂತ ಬರುತ್ತೆ. ಇದೆಲ್ಲ ವೆರೈಟೀಸ್ ಬರ್ತದೆ. ಇದರಲ್ಲಿ ಲೋಯೆಸ್ಟ್ ಅಂದರೆ ಕಾಟೆವಾಡಿ ಅಂತ ಒಂದು ಬರುತ್ತೆ. ಅದು ಬಂದು ನಿಮಗೆ ಒಂದು ಮಿನಿಮಮ್ ಅನ್ನೋದು ಒಂದು 1.5 ಗಿರ್ಗೆ ಈಗ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಅಂದರೆ ಅದಕ್ಕೆಲ್ಲ ನಿಮಗೆ ಒಂದು 60,000ರಿಂದ 70,000ಕ್ಕೆ ತುಂಬ ಒಳ್ಳೆ ಹಸು ಬರುತ್ತೆ. ಈಗ ಫಾರ್ಮಿಂಗ್ ಮಾಡಿ ಅದರಲ್ಲಿ ಮೌಲ್ಯವರ್ಧನೆ ಮಾಡಬೇಕು, ಮಿಲ್ಕ್ನ ಜಾಸ್ತಿ ಪಡಿಬೇಕು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಕ್ವಾಲಿಟಿ ಹಸುಗಳನ್ನೇ ತೊಗೋಬೇಕಂದ್ರೆ ಭಾವನಗರ ಹಸುಗಳನ್ನೇ ತೊಗೋಬೇಕು. ಆ ಹಸುಗಳು ಬಂದು ನಿಮಗೆ ಒಂದು 80,000-85,000 ಆಗುತ್ತೆ ಭಾವನಗರ ಹಸು. ಇದು ಬಂದು ನಿಮಗೆ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ, ನಮಗೆ ಒಂದು 4 ಲೀಟ್ರ್ 5 ಲೀಟ್ರ್ ಹಾಲು ಸಾಕಪ್ಪ ಅಂಥವರಿಗೆಲ್ಲ ಒಂದು 60-65 ಯಾವ ಥರ ಇರುತ್ತೆ ಸರ್? ಬ್ರೀಡಿಂಗ್ ಪ್ರೊಸೀಜರ್ ಅಂದರೆ ನಮ್ಮ ರುದ್ರಮ್ ನೀವು ನೋಡಿದ್ರಿ, ಅದು ಗಿರ್ಗೋ ಜತನ್ಸ್ ಅಂತ ವರ್ಲ್ಡ್ ಟಾಪ್ ಬ್ರೀಡಿಂಗ್ ಸೆಂಟ್ರಿಂದ ಬಂದಿರೋಂಥ ಬುಲ್ಲು. ಅಂದರೆ ಅದರಲ್ಲಿ ಹುಡ್ತಕ್ಕಂಥ ಕರುಗಳೆಲ್ಲ ಪ್ರೀಮಿಯಂ ಕ್ವಾಲಿಟಿಲೇ ಇರ್ತವೆ. ಮತ್ತು ಅದನ್ನು ನಾವು ಸೇಲ್ ಮಾಡ್ತೀವಿ ಅಂದರೆ ಅದ್ರ ಗಂಡು ಕರುಗಳು ಕೂಡ 50,000ಕ್ಕೆ ಹೋಗ್ತವೆ. ಅಂದರೆ ಅದ್ರ ಮಕ್ಕಳುಗಳು ಕೂಡ ಏನಾಗ್ತವೆ ಅಂತಂದರೆ ಬ್ರೀಡಿಂಗ್ಗೆ ಯೂಸ್ ಆಗ್ತವೆ. ಓಕೆ. ಸೊ ಹಾಗಾಗಿ ಅದನ್ನು ಬ್ರೀಡಿಂಗ್ ಅಂತ ಹೇಳ್ತೀವಿ. ಈಗ 3 ಲೀಟ್ರ್ ಕೊಡೋ ಹಸುನಲ್ಲಿ ನಾವು ಬ್ರೀಡಿಂಗ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ತುಂಬ ಪ್ರೀಮಿಯಂ ಕ್ವಾಲಿಟಿ ಬುಲ್ನ ಇಟ್ಕೋಬೇಕು, ಪ್ರೀಮಿಯಂ ಕ್ವಾಲಿಟಿ ಹಸುಗಳನ್ನ ಇಟ್ಕೋಬೇಕು, ಆವಾಗ ನಾವು ಬ್ರೀಡಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು. ಅಂದರೆ ಅಂಥ ಪ್ರೀಮಿಯಂ ಕ್ವಾಲಿಟಿ ಕರುಗಳನ್ನ ನಾವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಅದನ್ನು ಬ್ರೀಡಿಂಗ್ ಅಂತ ಹೇಳ್ತಾರೆ. ಅಂದರೆ ಹಸುನು ಚೆನ್ನಾಗಿರಬೇಕು, ಹಸುನು ಒಳ್ಳೆ ಬ್ಲಡ್ ಲೈನಲ್ಲಿ ಇರಬೇಕು, ಆ ಬುಲ್ಲು ಕೂಡ ಒಳ್ಳೆ ಬ್ಲಡ್ ಲೈನಲ್ಲಿ ಇರಬೇಕು, ಆವಾಗ ಪ್ರೀಮಿಯಂ ಕ್ವಾಲಿಟಿ ಕರುಗಳು ಬರ್ತದೆ. ಇದು ಕರು ಹುಟ್ಟಾದ್ಮೇಲೆ ಸರ್ ಎಷ್ಟು ತಿಂಗಳಿಗೆ ಇಟ್ಟು ಬರುತ್ತೆ ಅದೆಲ್ಲ ಸರ್? ಯಾವ ಥರ ಇದೆ ಸರ್ ನಮ್ಮ ಈ ದೇಶೀಯ ತಳಿ? ಇದು ದೇಶೀಯ ತಳಿಲಿ ನಿಮಗೆ ಗೊತ್ತಿರೋ ಹಾಗೆ ಇದು ಆ ಕರು ಇಲ್ಲದೆ ಹಾಲು ಕೊಡೋಲ್ಲ. ಸೊ ಹಂಗಾಗಿ ನೀವು ಹಸು ಬಂದು ನಿಮಗೆ ಒಂದು ವರ್ಷ 2 ತಿಂಗಳು ಹಾಲನ್ನೇ ಕೊಡುತ್ತೆ. ಸೊ ಅಲ್ಲಿ ತನಕನೂ ಇದು ಕರು ಅಮ್ಮನ ಜೊತೆನೇ ಇರುತ್ತೆ. ಅದರಿಂದ ಅಮ್ಮನ ಹೊರಪಟ್ಟಿದ ನಂತರ ಒಂದು ತುಂಬ ಚೆನ್ನಾಗಿ ನೀವು ಕರು ಸಾಕ್ತು ಅಂದರೆ ಒಂದು 7ರಿಂದ 8 ತಿಂಗಳಿಗೆ ಈಡು ತೊಗೊಳುತ್ತೆ. ಅಂದರೆ ಮಿನಿಮಮ್ 2 ವರ್ಷಕ್ಕೆ ತೊಗೊಳುತ್ತೆ. ಒಂದೊಂದು ಬಂದು 3 ಇಯರ್ಸ್ ತೊಗೊಳುತ್ತೆ. ತುಂಬ ಚೆನ್ನಾಗಿ ಹಸು ಮೇಂಟೈನ್ ಮಾಡೋದು ಅಂದರೆ 2 ಇಯರ್ಸ್ಗೆ ಈಡು ತೊಗೊಂಡಿರೋಂಥ ಮತ್ತು ಈಡು ತೊಗೊಂಡು ಪ್ರೆಗ್ನೆಂಟ್ ಆಗಿರೋಂಥ ಉದಾಹರಣೆಗಳು ಇದ್ದಾವೆ. ಸರ್ ನಿಮ್ಮ ಫಾರ್ಮಲ್ಲಿ ಈಗ ಪ್ರೆಸೆಂಟ್ ಎಷ್ಟು ಹಸುಗಳಿದೆ ಸರ್? ನಮ್ಮ ಹತ್ರ ಬಂದು ಪ್ರೆಸೆಂಟ್ ಈಗ ಒಂದು 25 ಹಸುಗಳಿದೆ. ಸೊ ಇಲ್ಲಿ ನಾವು ಒಂದು 2 ತೊಗೊಂಬಂದಿದ್ದೀವಿ ಅಷ್ಟೇ. ಫಾರ್ಮ್ ಪ್ರೆಸೆಂಟೇಷನ್ಗೆ 2 ಹಸು ತೊಗೊಂಬಂದಿದ್ದೀವಿ, ಒಂದು ಬುಲ್ಲು ಮತ್ತು ಒಂದು ಹಸು. ಸರ್ ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ಮೊನ್ನೆಯಿಂದ ಮಾಡ್ತಿದ್ದೀರಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆದಷ್ಟು ಜನ ಎಲ್ಲ ಪರಿಚಯ ಮಾಡ್ಕೊತಿದ್ದಾರೆ ಈ ತಳಿಗಳ ಬಗ್ಗೆ ಎಲ್ಲ? ಆದಷ್ಟು ಜನ ನಮ್ಮ ದೇಶೀಯ ತಳಿಗಳು ಪರಿಚಯ ಮಾಡ್ಕೊಡ್ತಿದ್ದಾರೆ. ಮತ್ತು ನಮ್ಮ ದೇಶೀಯ ಉತ್ಪನ್ನಗಳನ್ನೇ ಉಪಯೋಗಿಸಿ ಅಂತಲೂ ತಿಳಿಸ್ಕೊಡ್ತಿದ್ದೀವಿ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಥ್ಯಾಂಕ್ ಯು ಸರ್. ರೈತರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ವೀಕ್ಷಕರೇ. ಆದಷ್ಟು ಈ ವಿಡಿಯೋದಲ್ಲಿ ನಮ್ಮ ದೇಶೀಯ ತಳಿಗಳನ್ನ ಉಳಿಸಿ, ದೇಶೀಯ ತಳಿಗಳನ್ನ ಕಾಪಾಡಿ ಅಂತ ಹೇಳ್ತೀವಿ. ಪ್ರಮುಖವಾಗಿ ಇವತ್ತು ನಾವು ಹಳ್ಳಿಕಾರ್ ವೀಡಿಯೋಸ್ನ ಮಾಡ್ತಿದ್ವಿ. ಇವತ್ತು ನಮ್ಮ ದೇಶೀಯ ತಳಿಗಳನ್ನ ಉಳಿಸಿ ಅನ್ನೋಕ್ಕೋಸ್ಕರ ನಮ್ಮ ದೇಶೀಯ ತಳಿಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀವಿ. ಆದಷ್ಟು ನಮ್ಮ ದೇಶೀಯ ತಳಿಗಳನ್ನ ಸಾಕಿ ನಮ್ಮ ದೇಶೀಯ ತಳಿಗಳನ್ನ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.